ಡೋಂಗಿ ಹಿಂದೂಗಳು ಸರ್ ನೀವೆಲ್ಲ. ಧರ್ಮನ ಪ್ರೀತಿಸೋದು ಗೌರವಿಸೋದು ಭಗವದ್ಗೀತೆ ಯಾರಾದರೂ ಓದ್ಕೊಂಡಿದ್ದೀರಾ ಸರ್? ನಾನು ಆರ್ ಅಶೋಕ್ ನಾನು ಕರಿತೀನಿ. ಆರ್ ಅಶೋಕ್ ಅವ್ರನ್ನ, ಸಿ ಟಿ ರವಿ ಅವ್ರನ್ನ, ಯತ್ನಾಳ್ ಅವ್ರನ್ನ, 3 ಜನನ ಕರಿತೀನಿ. ಭಗವದ್ಗೀತೆ ಮೇಲೇ ಡಿಬೇಟ್ ಹೇಳೋಣ ಬನ್ನಿ. ನಾನು ಆರ್ ಅಶೋಕ್, ನಿಮ್ಗೆ ಅಷ್ಟು ಧರ್ಮದ ಬಗ್ಗೆ ಇದ್ದರೆ, ನೀವು ಧರ್ಮನೇನಾದರೂ ನೆಟ್ಟಿಗೆ ಓದ್ಕೊಂಡಿದ್ರೆ, ಭಗವದ್ಗೀತೆ ನಿಮಗೆ ಬಂದರೆ, ನಾನು ಆರ್ ಅಶೋಕ್ ಅವ್ರನ್ನ, ಸಿ ಟಿ ರವಿಯನ್ನ, ಯತ್ನಾಳ್ ಅವ್ರನ್ನ 3 ಜನನ ಭಗವದ್ಗೀತೆ ಮೇಲೆ ಡಿಬೇಟ್ ಕರಿತಾ ಇದ್ದೀನಿ. ಇವ್ರ ಜ್ಞಾನ ಏನು, ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡಲಿ. ನಾನು ಬಹಿರಂಗ ಸವಾಲು ಹಾಕ್ತಿದ್ದೀನಿ. 3 ಜನಕ್ಕೆ ದಮ್ಮು ತಾಕತ್ತು ಇವಿದ್ರೆ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಬನ್ನಿ ಸರ್. ಅದಾದ್ಮೇಲೆ ಮಾತಾಡೋಣ. ನಾವು ನಮ್ಮ ಧರ್ಮನ ಗೌರವಿಸಬೇಕು, ಬೇರೆ ಧರ್ಮನ ಗೌರವಿಸಬೇಕು. ಇದನ್ನು ಬಿಟ್ಟು BJPಯವರು ಸರ್ ಇವರು ಒಂದು ಕೈಯಲ್ಲಿ ಪೆಟ್ರೋಲು, ಒಂದು ಕೈಯಲ್ಲಿ ಬೆಂಕಿಪಟ್ಟಣ ಇಟ್ಕೊಂಡು ಸರ್ ರಾಜಕಾರಣ ಮಾಡೋದು ಅಯೋಗ್ಯರೋರು. ಇವತ್ತು ಒಬ್ಬನಿಗಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ಆರ್ ಅಶೋಕ್ ಅವ್ರದ್ದು ಒಂದು ಕಡೆ, ಯತ್ನಾಳ್ ಅವ್ರದ್ದು ಒಂದು ಕಡೆ ಅಲ್ವಾ? ಪಾಪ ಯತ್ನಾಳ್ ಅವ್ರ ಫ್ಯಾಕ್ಟ್ರಿ ನಿಂತೋಗಿತ್ತೇನೋ, ನೆನೇನೋ ಪರ್ಮಿಷನ್ ಸಿಕ್ಕದಂಗಿದೆ. ಹೋಗಿ ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ. ಪಾಪ ಯತ್ನಾಳ್ ಅವ್ರು ಇನ್ಮೇಲೆ ಆದರೂ ಆ ಶುಗರ್ ಫ್ಯಾಕ್ಟ್ರಿ ಅಲ್ವಾ, ಯತ್ನಾಳ್ ಅವ್ರಿಗೆ ಶುಗರ್ ಫ್ಯಾಕ್ಟ್ರಿ, ಇನ್ನು ಬೇರೆಯವ್ರಿಗೆ ಬಾಡಿಯಲ್ಲಿ ಶುಗರ್ ಇದೆ. ಅವ್ರ ಪಾಪ ಅವ್ರ ಫ್ಯಾಕ್ಟ್ರಿಯಲ್ಲಿ ಶುಗರ್ ಪ್ರೊಡಕ್ಷನ್ ನಿಂತೋಗಿದೆ. ನನಗೆ ಈ BJPಯವ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ನಮ್ಮ CM ಬಗ್ಗೆ, DCM ಬಗ್ಗೆ, ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಮತ್ತು ನಮ್ಮ ಜನ್ರೇಷನ್ ಲೀಡ್ರಸ್ಸು, ನಮ್ಮ ಸೀನಿಯರ್ ಲೀಡರ್ಸ್ ಅಷ್ಟು ಪೇಷನ್ಸ್ ನಮಗೂ ಇಲ್ಲ. ನನಗೆ ಅನಿಸ್ತು ಸರ್, ಪಾಪ ನೋಡಿ ಒಂದು ಹೋಮ್ ಮಿನಿಸ್ಟರ್ ಹಿಂಗೆ ಬೈತಾ ಇದ್ದಾರೆ, ನಮ್ಗೆ ನೋವಾಯಿತು, ನಮ್ಮ ಸಾಹೇಬ್ರು ಯಾಕೆ ಇವ್ನು ಒಳಕಾಕ್ಬಿಡಲಿಲ್ಲ ಅಂತ ನನಗನ್ನಿಸ್ತು. ಪ್ರತಾಪ್ ಸಿಂಹ ಯೋಚನೆ ಮಾಡ್ದಂಗೆ ರಾಜಕಾರಣ ಇರಲ್ಲ, ನಾನು ಯೋಚನೆ ಮಾಡ್ದಂಗೂ ರಾಜಕಾರಣ ಇರಲ್ಲ. ದೊಡ್ಡವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಪರಮೇಶ್ವರ್ ಗೃಹ ಸಚಿವರು ರಾಜ್ಯದಲ್ಲಿ ಇಲ್ಲ, ಹೀಗಾಗಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ. ಗೃಹ ಸಚಿವರೇ ರಾಜ್ಯದಲ್ಲಿ ಇಲ್ಲ ಅನ್ನೋದು ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಅಂತ. ಆರ್ ಅಶೋಕ್ ಅವ್ರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೀವು ನಿಮ್ಮ ಸರ್ಕಾರದಲ್ಲಿ ಎಷ್ಟೆಲ್ಲ ಅವ್ಯವಹಾರಗಳಾಗಲಿಲ್ಲ, ಎಷ್ಟೆಲ್ಲ ಸಮಸ್ಯೆಗಳಾಗಲಿಲ್ಲ, ಒಂದು ಲಾ ಆ್ಯಂಡ್ ಆರ್ಡರ್ ನೋಡಿ ಸರ್. ಹೋಮ್ ಮಿನಿಸ್ಟ್ರು ಯಾವುದೋ ಒಂದು ಇನ್ಸಿಡೆಂಟ್ಗೆ, ಹೋಮ್ ಮಿನಿಸ್ಟ್ರಿಗೆ ಅದನ್ನು ತಡೆಯೋ ಪ್ರಯತ್ನ ಮಾಡ್ತೀವಿ. ಆ ಇಂಟೆನ್ಸಿಟಿ ಆಫ್ ಕ್ರೈಮ್ ಎಷ್ಟು ಕಡಿಮೆ ಆಗಿರೋದೇ ಮುಖ್ಯ. ನಮ್ಮ ಪರಮೇಶ್ವರ ಸಾಹೇಬರು ಆ ಇಲಾಖೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತಿದ್ದಾರೆ.